ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ನಡೆದಂತಹ ಮೂವರ ಎನ್ಕೌಂಟರ್ ಏನಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳಿಂದ ಅದರ ಮರಣೋತ್ತರ ವರದಿ ಈಗ ಬಹಿರಂಗ ಆಗಿರುವಂಥದ್ದು. ತುಂಬ ಕ್ಲೋಸ್ ರೇಂಜ್ನಿಂದ ಗುಂಡನ್ನು ಹಾರಿಸಿದ್ದಾರೆ, ತುಂಬ ಹತ್ತಿರದಿಂದ ಹಾರಿಸಿದ್ದಾರೆ ಗುಂಡನ್ನ ಅಂತ ಹೇಳಿ ವರದಿಯಲ್ಲಿ ದೃಢಪಟ್ಟಿದೆ. ಈಗ ಚಾಮರಾಜನಗರದ ಹನೂರಿನಲ್ಲಿ ನಡೆದಿದ್ದಂತಹ ಎನ್ಕೌಂಟರ್ ಪ್ರಕರಣ ಇದು. ಶಾಗ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ನಡೆದಿತ್ತು. ಹಲವು ಅನುಮಾನಗಳನ್ನು ಈಗ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಹುಟ್ಟು ಹಾಕ್ತಾ ಇದೆ. ಯಾಕೆಂದರೆ ಈ ವರದಿಯಲ್ಲಿ ಉಲ್ಲೇಖ ಆಗಿರೋ ಅಂಶಗಳ ಹಾಗಿದ್ದಾವೆ. ಎದೆಯನ್ನು ಗುಂಡು ಸೀಳಿದೆ, ಹೃದಯ ಮತ್ತು ಶ್ವಾಸಕೋಶ ಛಿದ್ರವಾಗಿದೆ ಅಂಥೇಳಿ ಇದರಲ್ಲಿ ಉಲ್ಲೇಖ ಆಗಿದೆ. ಸೆಬಾಸ್ಟಿಯನ್ನ ಎದೆಗೆ ಸಮೀಪದಿಂದಲೇ ಗುಂಡು ಹಾರಿರುವಂಥದ್ದು. ಏನು ಆಂಥೋನಿ ಸ್ವಾಮಿಯ ಕುತ್ತಿಗೆಗೆ ಅತ್ಯಂತ ಸಮೀಪದಿಂದ ದಾಳಿ ಮಾಡಲಾಗಿದೆ. ಅತಿಯಾದ ರಕ್ತಸ್ರಾವ ಮತ್ತು ಅಪಘಾತದಿಂದ ಮೂವರು ಸಾವನ್ನ ಅಪ್ಪಿರುವಂಥದ್ದು ಅನ್ನೋದನ್ನು ಈ ಮರಣೋತ್ತರ ಪರೀಕ್ಷೆ ವರದಿ ಏನಿದೆ ಅದು ಬಹಿರಂಗಪಡಿಸಿರುವಂಥದ್ದು. ಶಾಗ್ಯ ಗ್ರಾಮ ಪಂಚಾಯಿತಿಯ ಅರಣ್ಯ ಪ್ರದೇಶದಲ್ಲಿ ಅರಣ್ಯಾಧಿಕಾರಿಗಳಿಂದ ನಡೆದದ್ದಂತಹ ಎನ್ಕೌಂಟರ್ ಇದು. ಈ ಎನ್ಕೌಂಟರ್ನ ಬಳಿಕ ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದ್ವು. ಅರಣ್ಯ ಅಧಿಕಾರಿಗಳ ನಡೆಯೂ ಕೂಡ ಆ ಪ್ರಶ್ನೆಗಳು ಏಳುವಂತೆ ಮಾಡಿತ್ತು. ಯಾಕೆಂದರೆ ಅರಣ್ಯ ಅಧಿಕಾರಿಗಳು ಮೊದಲೇ ಅಲ್ಲಿ ಫೈರಿಂಗ್ ಮಾಡೋ ಹಾಗಿಲ್ಲ, ಆದರೆ ಎನ್ಕೌಂಟರ್ನೇ ಮಾಡಿದ್ದಾರೆ. ಅದಾದ ಬಳಿಕ ಅವರನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸುವ ಬದಲು ಅಥವಾ ಅವರ ಶವಗಳನ್ನು ಹತ್ತಿರದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋ ಬದಲು ಮೈಸೂರು ಜಿಲ್ಲೆಗೆ ಆ ಶವಗಳನ್ನು ತೆಗೆದುಕೊಂಡು ಬರಲಾಗತ್ತೆ. ಮೂವರ ಶವಗಳನ್ನು, ಸೆಬಾಸ್ಟಿಯನ್, ಕುಮಾರ್ ಹಾಗೆ ಆಂಥೋನಿ ಸ್ವಾಮಿ, ಈ ಮೂವರ ಶವಗಳನ್ನು ತೆಗೆದುಕೊಂಡು ಬರ್ತಾರೆ. ಅದಾದ ಮೇಲೆ ಕುಟುಂಬಸ್ಥರಿಗೆ ಸರಿಯಾದ ಸಮಯಕ್ಕೆ ಮಾಹಿತಿಯನ್ನು ಕೊಟ್ಟಿಲ್ಲ, ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಅದಾದ ಮೇಲೆ ಅರಣ್ಯಾಧಿಕಾರಿಗಳು ನಾಪತ್ತೆ ಆಗ್ತಾರೆ. ಈ ಪ್ರಕರಣದಲ್ಲಿ ಮೂವರ ಎನ್ಕೌಂಟರ್ ಆಗುತ್ತೆ, ಮತ್ತೊಬ್ಬ ತಪ್ಪಿಸ್ಕೊಂಡಿದ್ದಾನೆ. ಆ ತಪ್ಪಿಸ್ಕೊಂಡಂತಹ ವ್ಯಕ್ತಿ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಲ್ಲ. ಆಸ್ಪತ್ರೆಗೆ ಬಂದು ಫಸ್ಟು ಚಿಕಿತ್ಸೆಯನ್ನು ಪಡಿತಾನೆ ಆತ, ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆಯನ್ನು ಪಡಿತಾನೆ. ಅದಾದಮೇಲೆ ಇದ್ದಕ್ಕಿದ್ದಂತೆ ನಾಪತ್ತೆ ಆಗೋಗ್ತಾನೆ. ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಷ್ಟೀಕರಣ ಕೊಡೋದಿಲ್ಲ. ಅದಾದ ಮೇಲೆ ಬಂದೂಕುಗಳು ವಶಕ್ಕೆ ಸಿಗ್ತವೆ. ಬಂದೂಕುಗಳು ವಶಕ್ಕೆ ಸಿಕ್ಕ ನಂತರ ಅದೇ ಸಂದರ್ಭದಲ್ಲಿ ಅಲ್ಲಿ ಜಿಂಕೆಯ ಮಾಂಸ ಹಾಗೆ ಬೇಟೆಗೆ ಅಂತೇಳಿ ಬಳಸಲು ತೆಗೆದುಕೊಂಡು ಹೋಗಿದ್ದಂತಹ ವಸ್ತುಗಳು ಕೂಡ ವಶಕ್ಕೆ ಸಿಗ್ತವೆ. ಹೀಗೆ ಸಾಕಷ್ಟು ಪ್ರಶ್ನೆಗಳು ಮೂಡಿರ್ತವೆ. ಅದಾದ ಮೇಲೆ ಈಗ ಮರಣೋತ್ತರ ಪರೀಕ್ಷಾ ವರದಿ ಬಂದಿದೆ. ಇದು ಕೂಡ ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ತುಂಬ ಕ್ಲೋಸ್ ರೇಂಜಲ್ಲಿ ಹೊಡೆದಿದ್ದಾರೆ. ಮೃತರಿಗೆ ಏನು ಗುಂಡೇಟು ಬಿದ್ದಿದೆ ಅದು ತುಂಬ ಕ್ಲೋಸ್ ರೇಂಜಿಂದ ಫೈರ್ ಆಗಿರುವಂಥದ್ದು ಅಂಥೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತಾ ಇದೆ. ಹಾಗಿದ್ರೆ ತುಂಬ ಕ್ಲೋಸ್ ರೇಂಜಿಂದ ಹೊಡೆದಿದ್ದಾರೆ ಅಂದರೆ ತೀರಾ ಸಮೀಪದಲ್ಲೇ ಇರಬೇಕಲ್ವಾ? ತೀರಾ ಸಮೀಪಕ್ಕೆ ಹೋಗುವವರೆಗೂ ಕೂಡ ಎದುರಾಳಿಗಳು ತಮ್ಮ ಬಂದೂಕಿನಿಂದ ದಾಳಿ ಮಾಡಲಿಲ್ವ? ಯಾಕೆಂದರೆ ಎದುರಾಳಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ನಾವು ಅವರ ಮೇಲೆ ಫೈರ್ ಮಾಡಿದ್ದೇವೆ ಅನ್ನೋದನ್ನು ಕೂಡ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳಲಾಗಿತ್ತು. ಇನ್ನು ಈ ಮೂವರು ಏನು ಮೃತಪಟ್ಟಿದ್ದಾರೆ ಫೈರಿಂಗ್ನಲ್ಲಿ, ಶೂಟೌಟ್ನಲ್ಲಿ, ಎನ್ಕೌಂಟರ್ನಲ್ಲಿ ಏನು ಸತ್ತೋಗಿದಾರಲ್ಲ, ಅವರ ಸಾವಿನ ಸತ್ಯ ಏನು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಹನೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೊಲೆ ಪ್ರಕರಣದ ಸಂಖ್ಯೆ 166/2026 BNS ಸೆಕ್ಷನ್ 103 ಆಫ್ 1 ಅಡಿಯಲ್ಲಿ ಮೃತ ಸೆಬಾಸ್ಟಿಯನ್ ಡೇವಿಡ್ ಕುಮಾರ್ 36 ವರ್ಷ ಅವರ ಮೃತದೇಹದ ಶವ ಪರೀಕ್ಷೆಯನ್ನು ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ MMC&RI ವಿಧಿವಿಜ್ಞಾನ ತಜ್ಞರ ತಂಡ ನಡೆಸಿದೆ. ಮರಣೋತ್ತರ ಪರೀಕ್ಷಾ ವರದಿಯ ಪ್ರಕಾರ ದುಷ್ಕರ್ಮಿಗಳು ಅತ್ಯಂತ ಸಮೀಪದಿಂದಲೇ ಶಾರ್ಟ್ ಗನ್ನಿಂದ ಎರಡೆರಡು ಬಾರಿ ಗುಂಡನ್ನು ಹಾರಿಸಿದ್ದಾರೆ. ಮೃತನ ಎಡ ಎದೆ ಭಾಗ ಮತ್ತು ಬಲ ತೊಡೆಯ ಒಳಭಾಗಕ್ಕೆ ನೇರವಾಗಿ ಗುಂಡುಗಳು ತಗುಲಿವೆ. ಗುಂಡು ತಗುಲಿದ ಜಾಗದಲ್ಲಿ ಬಟ್ಟೆ ಹಾಗೂ ಚರ್ಮ, ಸುಟ್ಟ ಗಾಯದ ಗುರುತುಗಳು, ಕಪ್ಪಾದ ಹೊಗೆಯ ಅಂಶಗಳು ಹಾಗೆ ಗನ್ ಪೌಡರ್ನ ಕಲೆಗಳು ಕೂಡ ಪತ್ತೆಯಾಗಿವೆ. ಗುಂಡನ್ನು ಅತಿ ಸಮೀಪದಿಂದಲೇ ಹಾರಿಸಿರುವುದು ದೃಢಪಟ್ಟಿದೆ. ಎಡ ಎದೆಯ ಮೇಲ್ಭಾಗದಲ್ಲಿ 8.5 ಸೆಂಟಿಮೀಟರ್ ಇಂಟು 6 ಸೆಂಟಿಮೀಟರ್ 8.5 ಸೆಂಟಿಮೀಟರ್ ಬೈ 6 ಸೆಂಟಿಮೀಟರ್ ವಿಸ್ತೀರ್ಣದ ಆಳವಾದ ಗಾಯವಾಗಿದ್ದು, ಶಾರ್ಟ್ ಗನ್ ಗುಂಡಿನ ರಭಸಕ್ಕೆ 2, 3 ಮತ್ತು 4ನೇ ಪಕ್ಕೆಲುಬುಗಳು ಮುರಿದಿವೆ. ಅಲ್ಲದೆ ಗುಂಡು ಒಳನುಗ್ಗಿದ ರಭಸಕ್ಕೆ ಎಡ ಶ್ವಾಸಕೋಶದ ಮೇಲ್ಭಾಗ ಮತ್ತು ಹೃದಯದ ಎಡಭಾಗವು ಸಂಪೂರ್ಣವಾಗಿ ಛಿದ್ರಗೊಂಡಿದೆ. ಇದರಿಂದಾಗಿ ಎದೆಯ ಕುಳಿಯಲ್ಲಿ ಬರೋಬ್ಬರಿ 600 ಮಿಲಿಲೀಟರ್ ರಕ್ತ ಹೆಪ್ಪುಗಟ್ಟಿರೋದು ಪತ್ತೆಯಾಗಿದೆ.
ಮೃತನ ಬಲ ತೊಡೆಯ ಒಳಭಾಗದಲ್ಲಿ 13 ಸೆಂಟಿಮೀಟರ್ ಬೈ 8 ಸೆಂಟಿಮೀಟರ್ ಗಾತ್ರದ ಆಳವಾದ ಗಾಯವಾಗಿದ್ದು ಒಳಗಿನ ಮಾಂಸಖಂಡಗಳು ನಜ್ಜುಗುಜ್ಜಾಗಿವೆ. ಗುಂಡೇಟಿನ ತೀವ್ರತೆಗೆ ಶಾರ್ಟ್ ಗನ್ನಿಂದ ಸಿಡಿದ ಸಣ್ಣ ಸೀಸದ ಗುಂಡುಗಳು ಅಂದರೆ ಪೆಲೆಟ್ಸ್ ಹೊಟ್ಟೆಯ ಒಳಪದರ, ಯಕೃತ್ತು ಅಂದರೆ ಲಿವರ್ ಹಾಗೂ ಗುಲ್ಮ ಅಂದರೆ ಸ್ಪೈನ್ನ ಭಾಗಗಳಿಗೂ ಕೂಡ ತೂರಿ ಹೋಗಿವೆ. ಇದಲ್ಲದೆ ಮೃತನ ಹಣೆಯ ಮೇಲೆ, ಮೂಗಿನ ತುದಿಯಲ್ಲಿ ಮತ್ತು ಬಲ ಕೆನ್ನೆಯ ಮೇಲೆಯೂ ರಕ್ತಸಿಕ್ತ ಗಾಯದ ಗುರುತುಗಳು ಕಂಡುಬಂದಿದೆ. ಎಡ ಎದೆ ಹಾಗೂ ಬಲ ತೊಡೆಗೆ ಬಿದ್ದ ತೀವ್ರ ಪ್ರಮಾಣದ ಶಾರ್ಟ್ ಗನ್ ಗಾಯಗಳಿಂದಾಗಿ ಉಂಟಾದ ತೀವ್ರ ರಕ್ತಸ್ರಾವ ಮತ್ತು ಆಘಾತದಿಂದ 3 ಸಾವನ್ನಪ್ಪಿದ್ದಾರೆ ಅನ್ನೋದು ವರದಿ ಸ್ಪಷ್ಟಪಡಿಸಿದೆ. ಡಾಕ್ಟರ್ ದಯಾನಂದ್ ಆರ್ ಮತ್ತು ಡಾಕ್ಟರ್ ಆನಂದ್ ಪಿ ರಾಯಮಾನೆ ಅವರ ನೇತೃತ್ವದ ವೈದ್ಯರ ತಂಡ ಈ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದೆ. ಮೃತದೇಹದ ಗಾಯಗಳಿಂದ ವಶಪಡಿಸಿಕೊಂಡ ಕೆಂಪು ಬಣ್ಣದ ಪ್ಲಾಸ್ಟಿಕ್ ವಾರ್ಡ್ಗಳು, ಪೆಲೆಟ್ಗಳು, ಗನ್ ಶಾಟ್ ರೆಸಿಡ್ಯೂ GSR ಮಾದರಿಗಳು, ರಕ್ತಸಿಕ್ತ ಬಟ್ಟೆಗಳು ಹಾಗೂ ಆಂತರಿಕ ಅಂಗಾಂಗಗಳ ಮಾದರಿಗಳನ್ನು ಹೆಚ್ಚಿನ ಬ್ಯಾಲಿಸ್ಟಿಕ್ ಮತ್ತು ವಿಧಿವಿಜ್ಞಾನ RFSL ಪರೀಕ್ಷೆಗಾಗಿ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಪ್ರಕರಣ ನಡೆದಂತಹ ಸಂದರ್ಭದಲ್ಲೇ ಸಾಕಷ್ಟು ಅನುಮಾನಗಳು ಮೂಡ್ತಾ ಇತ್ತು. ಈಗ ಆ ಅನುಮಾನಗಳಿಗೆ ಪುಷ್ಟಿ ನೀಡುವಂತೆ ತೀರಾ ಹತ್ತಿರದಿಂದನೇ ಫೈರ್ ಮಾಡಲಾಗಿದೆ ಅನ್ನೋದನ್ನ ಈ ಪೋಸ್ಟ್ ಮಾರ್ಟಮ್ ವರದಿ ಹೇಳ್ತಾ ಇರುವಂಥದ್ದು. ರವಿ, ನವೀನ್, ಖಂಡಿತವಾಗ್ಲೂ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಅಂದ್ರೆ MMC ಅಂಡ್ RI ವಿಧಿ ವಿಜ್ಞಾನ ತಜ್ಞರ ತಂಡ, ಪ್ರಮುಖವಾಗಿ ಆ ತಂಡದಲ್ಲಿದ್ದಂತಹ ಡಾಕ್ಟರ್ ದಯಾನಂದ್ ಆರ್ ಮತ್ತು ಡಾಕ್ಟರ್ ಆನಂದ್ ಪಿ ರಾಯಮಾನೆ ಅವರ ನೇತೃತ್ವದ ವೈದ್ಯರ ತಂಡ ಮರಣೋತ್ತರ ಪರೀಕ್ಷೆ ನಡೆಸಿತ್ತು. ಈ ಸಂದರ್ಭದಲ್ಲಿ ಮೃತದೇಹದ ಗಾಯಗಳಿಂದ ವಶಪಡಿಸಿಕೊಂಡಂತಹ ಕೆಂಪು ಬಣ್ಣದ ಪ್ಲಾಸ್ಟಿಕ್ ವಾರ್ಡ್ಗಳು, ಪೆಲ್ಲೆಟ್ಗಳು, ಗನ್ ಶಾಟ್ ರೆಸಿಡ್ಯೂ ಮಾದರಿಗಳು ಜೊತೆಗೆ ರಕ್ತಸಿಕ್ತ ಬಟ್ಟೆಗಳ ಜೊತೆಗೆ ಆಂತರಿಕ ಅಂಗಾಂಗಗಳ ಮಾದರಿಯನ್ನ ಬ್ಯಾಲಿಸ್ಟಿನ್ ಹಾಗೂ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇಲ್ಲಿ ಪ್ರಮುಖವಾಗಿ ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಿದಂತಹ ಸೆಬಾಸ್ಟಿನ್ ಡೇವಿಡ್ ಪೀಟರ್, ಆಂಟೋನಿ ಸ್ವಾಮಿ ಹಾಗೂ ಮತ್ತೊಬ್ಬ ಮೃತಪಟ್ಟಂತಹ ವ್ಯಕ್ತಿಯಾದಂತಹ ಜಾನ್ ರೋಸ್ ಪೀಟರ್, ಇವು ಮೂವರ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಂತಹ ಅಧಿಕಾರಿಗಳಿಗೆ ನಿಜಕ್ಕೂ ಶಾಕ್ ಎದುರಾಗಿದೆ. ಎದೆ ಹಾಗೂ ತೊಡೆಯ ಭಾಗಕ್ಕೆ ನೇರವಾಗಿ ಗುಂಡೇಟನ್ನ ಹಾರಿಸಲಾಗಿದೆ ಅಂತೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿರೋದು. ಮೃತರ ಎದೆ ಭಾಗ ಮತ್ತು ಬಲ ತೊಡೆಯ ಒಳಭಾಗಕ್ಕೆ ನೇರವಾಗಿ ಗುಂಡುಗಳು ತಗುಲಿದೆ ಅಂತ ಹೇಳಿ, ಅಂದ್ರೆ ಹತ್ತಿರದಿಂದಲೇ ಶೂಟ್ ಮಾಡಲಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಎದೆಯನ್ನ ಸೀಳಿರುವಂತಹ ಗುಂಡು ಹೃದಯ ಹಾಗೂ ಶ್ವಾಸಕೋಶವನ್ನ ಛಿದ್ರಗೊಳಿಸಿರುವ ಕಾರಣಕ್ಕಾಗಿಯೇ ಮೃತಪಟ್ಟಿದ್ದಾರೆ. ತೊಡೆ ಹಾಗೂ ಹೊಟ್ಟೆ ಮತ್ತು ಆಂತರಿಕ ಅಂಗಗಳ ಪೆಲ್ಲೆಟ್ಗಳು ಮುರಿದು ಹೋಗಿದೆ ಅಂತ ಹೇಳಿ, ಅಂದ್ರೆ ಒಳಭಾಗದಲ್ಲಿ 13 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಗಾತ್ರದ ಆಳವಾದ ಗಾಯಗಳಾಗಿದೆ ಅಂತ ಹೇಳಿ, ಅಂದ್ರೆ ಅದ್ರ ಅರ್ಥ ಹತ್ತಿರದಲ್ಲಿಯೇ ಶೂಟ್ ಅನ್ನು ಮಾಡಲಾಗಿದೆ ಅಂತ ಹೇಳಿ ಉಲ್ಲೇಖ ಆಗಿರೋದು. ಅತಿಯಾದ ರಕ್ತಸ್ರಾವ ಹಾಗೂ ಆಘಾತದಿಂದಾಗಿ ವ್ಯಕ್ತಿಗಳು ಮೃತಪಟ್ಟಿದ್ದಾರೆ ಅಂತ ಹೇಳಿ ವರದಿಯಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ. ಮೊದಲಿಗಿಂದಲೂ ಕೂಡ ಈ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಎದುರಾಗ್ತಿದ್ವು. ಯಾವ ರೀತಿಯಾಗಿ ಅವರ ಹತ್ಯೆಗಳಾಗಿದೆ ಅನ್ನೋದನ್ನ ಹಲವರು ಒಂದು ಊಹೆ ರೀತಿಯಲ್ಲಿ ಮಾತನಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ನಡುವೆ ಶವ ಪರೀಕ್ಷೆಯನ್ನ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ನಡೆಸಿತ್ತು. ಈ ವರದಿಗಳಲ್ಲಿ ಸದ್ಯ ಸ್ಪಷ್ಟವಾಗಿ ಇದೆ, ಹತ್ತಿರದಿಂದಲೇ ಗುಂಡುಗಳನ್ನು ತಗುಲಿಸಲಾಗಿದೆ. ಗುಂಡು ತಗುಲಿದ ಜಾಗದಲ್ಲಿ ಬಟ್ಟೆ ಹಾಗೂ ಚರ್ಮ ಸುಟ್ಟು ಗಾಯದ ಗುರುತುಗಳಾಗಿದೆ. ಕಪ್ಪಾದ ಹೊಗೆಯ ಅಂಶಗಳು ಮತ್ತು ಗೌನ್ ಪೌಡರ್ನ ಕಲೆಗಳು ಅಲ್ಲಿ ಪತ್ತೆಯಾಗಿದೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖ ಮಾಡುವಂತ ಕೆಲಸಕ್ಕೆ ಇಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಂತಹ ಡಾಕ್ಟರ್ ದಯಾನಂದ್ ಆರ್ ಮತ್ತು ಡಾಕ್ಟರ್ ಆನಂದ್ ಪಿ ರಾಯಮಾನೆ ಅವರ ನೇತೃತ್ವದ ತಂಡ ಸ್ಪಷ್ಟಪಡಿಸುವಂತ ಕೆಲಸಕ್ಕೆ ಮುಂದಾಗಿದೆ. ನವೀನ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.